ನಮಸ್ಕಾರ ಸರ್. ಈಗ ಗುಂಡ್ಲುಪೇಟೆ ಬಫ್ ಮತ್ತು ವಲಯ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಇದಕ್ಕೆ ತಮ್ಮ ನಿಲುವೇನು, ತಮ್ಮ ಸ್ಪಷ್ಟೀಕರಣ ಏನು ಕೊಡ್ತೀರಿ ಸರ್ ಇದ್ರ ಬಗ್ಗೆ? ಹೌದು, ಸಿಬ್ಬಂದಿಗಳ ಅಧಿಕಾರಿಗಳ ಬರೀ ಇಲ್ಲಿ ಯಾವಾಗಲೂ ಕಾಯಂ ನೌಕರರು ಯಾರೂ ಇಲ್ಲ. ಸಾಹೇಬ್ರುಗಳು ACF ಇಲ್ಲ, ರೇಂಜರ್ ಇಲ್ಲ. ಆದ್ದರಿಂದ ನಾವು ಇವಾಗ ಪರ್ಮನೆಂಟಾಗಿ ವಲಯಾರಣ್ಯಾಧಿಕಾರಿಗಳನ್ನ ನೇಮಿಸಬೇಕು. ಇಲ್ಲಿ ವಲಯಕ್ಕೆ ಗುಂಡ್ಲುಪೇಟೆ ಗಡಿನಾಡಾಗಿರೋದ್ರಿಂದ ಇಲ್ಲಿ ಮರಗಳು ಇವೆಲ್ಲ ಅಂತಾರಾಷ್ಟ್ರಕ್ಕೆ ಹೋಗೋದ್ರಿಂದ ಇಲ್ಲಿ ಇವರು ಅಧಿಕಾರಿಗಳನ್ನ ಇಲ್ಲಿ ನೇಮಿಸಬೇಕಾಗುತ್ತದೆ. ಅಧಿಕಾರಿಗಳು ನೇಮಿಸಿದ್ರೆ ನಾವು ಕಾಡನ್ನ ರಕ್ಷಣೆ ಮಾಡಬೇಕು. ಆದ್ದರಿಂದ ನೌಕರು ಸಿಬ್ಬಂದಿಗಳಿಗೆ ಕಷ್ಟ ಸುಖಕ್ಕೆ ಒಂದು ವಲಯಾರಣ್ಯಾಧಿಕಾರಿಗಳ ಅವಶ್ಯಕತೆ ಇರ್ತದೆ. ಆಮೇಲೆ ನಮ್ಮ ದಿನಗೂಲಿ ನೌಕರಿಗೆ 26 ದಿನ ಸಂಬಳ ಕೊಡ್ತಾಯಿದ್ದಾರೆ. 26 ದಿನ ಸಂಬಳ ಕೊಟ್ಟರೆ 30 ದಿನ ಕೆಲಸಕ್ಕೆ ಇಸ್ಕೊತಾರೆ. 24 ಗಂಟೆ ಟೈಮು ಕಾಡಿನಲ್ಲಿ ನಮ್ಮ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇರ್ತಾರೆ. ಆದರೆ ಅವರ ನೌಕರರು ಸಿಬ್ಬಂದಿಗಳ ಯಾವುದೇ ಒಂದು ಅಧಿಕಾರಿ ಒಂದು ವಲಯಾರಣ್ಯಾಧಿಕಾರಿಗಳಿದ್ದರೆ ಅವರು ನಮ್ಮ ನೌಕರು ಸಿಬ್ಬಂದಿಗಳ ಕಷ್ಟ ಇದೆ, ಇದನ್ನು ಪರಿಹರಿಸಬೇಕು ಅಂತಂತ ವಲಯಾರಣ್ಯಾಧಿಕಾರಿಗಳಿಗೆ ಒಂದು ಇದು ಬರ್ತದೆ. ಆದ್ದರಿಂದ ಇಲ್ಲಿ ಅವಶ್ಯಕತೆ ಇದೆ. ಯಾರೇ ಆಗಲಿ ಇಲ್ಲಿ ಬಂದವರು ಕೇಂದ್ರ ಸ್ಥಾನದಲ್ಲಿ ಉಳಿಬೇಕು, ಕಾಡನ್ನು ಕಾಪಾಡಬೇಕು. ನಮ್ಮ ಸಿಬ್ಬಂದಿಗಳನ್ನ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋಂಥ ಅಧಿಕಾರಿಗಳನ್ನ ವಲಯಾರಣ್ಯಾಧಿಕಾರಿಗಳನ್ನ ಈ ವರ್ಗಾವಣೆಯಲ್ಲಿ ನೇಮಿಸಬೇಕು ಅಂತ ಗಣೇಶ್ ಪ್ರಸಾದ್ ಅವ್ರನ್ನ, ಮಾನ್ಯ ಮುಖ್ಯಮಂತ್ರಿಗಳವ್ರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೀನಿ. ಈ ವರ್ಗಾವಣೆ ಇದರಲ್ಲಿ ACF ಆಗಲಿ ರೇಂಜರ್ ಆಗಲಿ ಉತ್ತಮವಾಗಿರೋರನ್ನ ನೇಮಿಸಬೇಕು, ಭ್ರಷ್ಟಾಚಾರ ಮಾಡೋರನ್ನ ಓಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ 4 ಮಾತಾಡ್ತೀನಿ ಸರ್. ಹಾಗೆ ತಾವು ನಿಮ್ಮ ಸರ್ವಿಸಲ್ಲಿ ಎಲ್ಲೆಲ್ಲಿ ತಾವು ಕರ್ತವ್ಯ ನಿರ್ವಹಿಸಿದಿರಿ ಸರ್? ನಾವು ಬೆಳಗರಂಗನ ಬೆಟ್ಟ, ಆಮೇಲೆ ಬಂಡೀಪುರ, ಆಮೇಲೆ ಗುಂಡ್ಲುಪೇಟೆ ಇಲ್ಲೆಲ್ಲ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿರ್ತೀವಿ. ಆವಾಗ ಅನೇಕ ಬಾರಿ ಒಳ್ಳೊಳ್ಳೆ ಅಧಿಕಾರಿಗಳಿರ್ತಿದ್ರು. ಆವಾಗೆಲ್ಲ ಒಂದು ವಲಯಾರಣ್ಯಾಧಿಕಾರಿಗಳು ನಮಗೆ ಸ್ಪಂದಿಸ್ತಿದ್ರು, ಆ ಹುಮ್ಮಸ್ಸಿತ್ತು. ಆ ದಿನಗೂಲಿಲಿದ್ದಾಗ ನಾವು ಕೆಲಸ ಮಾಡಿ ಗಂಧಗಳು ಇವೆಲ್ಲ ಹಿಡಿದು ಇದು ಮಾಡಿದ್ದೀವಿ. ಈಗಲೂ ಏನಿಲ್ಲ, ಸಿಬ್ಬಂದಿಗಳೆಲ್ಲ ಮಾಡ್ತಾರೆ. ಅವ್ರಿಗೆ ಕಾಯಮಾತಿದ್ದು ಭದ್ರತೆ ಇಲ್ಲ, ಅವ್ರಿಗೆ ಪೆನ್ಷನ್ ಇಲ್ಲ. ಆದ್ದರಿಂದ ನೌಕರಿಗೆ ಒಂಥರ ಏನೋ ಒಂದು ಬೇಜಾರು ಥರ ಇರ್ತದೆ. ಆದ್ದರಿಂದ ಅದು ಆಗಬಾರ್ದು. ಅವ್ರಿಗೂ ನಮ್ಮಂತೆ ಒಂದು ಪೆನ್ಷನ್ ಸಿಕ್ಕಂಗೆ ಈ ದಿನಗೂಲಿ ನೌಕರಿಗೆ ಮಾಡಿಕೊಡ್ಬೇಕು, ಆಮೇಲೆ ಕ್ಷೇಮಾಭಿವೃದ್ಧಿಯವ್ರಿಗೂ ಮಾಡಿಕೊಡ್ಬೇಕು ಅಂತ ಹಿರಿಯ ಅರಣ್ಯಾಧಿಕಾರಿಗಳನ್ನ ಆಮೇಲೆ ಸಚಿವರುಗಳನ್ನ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀವಿ ಸರ್. ಹಾಗೆ ಇನ್ನೊಂದು, ತಾವು ಮಹಾರಾಜರ ಕಾಲದಿಂದ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗುಂಡ್ಲುಪೇಟೆಯಲ್ಲಿ ಒಂದು ಇದು 1912ರಲ್ಲಿ ಆಗಿರ್ತಕ್ಕಂಥ ಬಿಲ್ಡಿಂಗು. ಇದು 1900 ಬಫರ್ ಜೂನ್ ವಲಯ 1912ರಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಈಗ ಹಿಂದೆ ಡೆಲ್ಲಿಯಿಂದೆಲ್ಲ ಮಿನಿ ಟ್ಯಾಕ್ಸ್ಗೆ ಬರ್ತಿದ್ರು ಇಲ್ಲಿಗೆ ಗುಂಡ್ಲುಪೇಟೆ ರೇಂಜ್ಗೆ. ಇವಾಗ ಏನಾಗಿದೆ ಅಂತಂದರೆ ಇದು ಅನಾಥೆ ಆಗ್ಬಿಟ್ಟಿದೆ. ಈ ರೇಂಜು ಅನಾಥೆ ಆಗ್ಬಿಟ್ಟಿದೆ. ಯಾರೂ ಬರಲ್ಲ ಅಂತಾರೆ. ಯಾಕೆ ಬರಲ್ಲ? ಅಧಿಕಾರಿಗಳು ನೇಮಿಸ್ತಾರೆ, ಯಾಕೆ ಮಾಡಬೇಕು ಹೊರತು ಎಲ್ಲಿ ದುಡ್ಡು ಸಿಗ್ತದೆ ಅಲ್ಲಿಗೆ ಹೋಗೋದು ಅವೆಲ್ಲ ಇರ್ತಾರೆ. ಕೆಲವು ರೇಂಜರ್ಗಳು ಇರ್ತಾರೆ. ಆ ಥರದವ್ರನ್ನ ಇಲ್ಲಿಗೆ ಹಾಕಬೇಕು. ಭ್ರಷ್ಟಾಚಾರ ಮಾಡ್ಕೊಂಡು ಯಾರು ಇರ್ತಾರೆ ನೋಡಿ ಅಂಥವ್ರನ್ನ ಹಾಕಬೇಕು. ಯಾರೇ ಆಗಲಿ ಉತ್ತರ ಕರ್ನಾಟಕದಿಂದ ಎಷ್ಟೊಂದು ಜನ ಇದ್ದಾರೆ, ಈಗ RFಗಳು ಸುಮಾರು ಜನ ಇದ್ದಾರೆ. ಅವ್ರನ್ನ ಹಾಕಿ ಕಾಡಿನ ವನ್ಯಜೀವಿಗಳನ್ನ ರಕ್ಷಿಸಬೇಕು, ಕಾಡನ್ನು ಉಳಿಸಬೇಕು. ಈ ಸಾಮಿಲ್ಗಳಲ್ಲಿ ನಡ್ತಿರ್ತಕ್ಕಂಥ ಭ್ರಷ್ಟಾಚಾರನ ನಿಲ್ಲಿಸಬೇಕು ಅಂತ ನಾವು ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ಹಾಗೆ ಇನ್ನೊಂದು, ಈ ಬಂಡೀಪುರ ಅರಣ್ಯ ವಲಯದಲ್ಲಿ ಸುಮಾರು ನಶಿಸಿ ಹೋಗ್ತಕ್ಕಂತಹ ಪ್ರಾಣಿಗಳು ಮತ್ತು ಹೆಚ್ಚುತ್ತಾ ಇರ್ತಕ್ಕಂಥ ಪ್ರಾಣಿಗಳು ಯಾವುದೇ ಸರ್? ಹೆಚ್ಚುತ್ತಾ ಇರತಕ್ಕಂಥದ್ದು ಜಿಂಕೆ, ಹುಲಿನೂ ಹೆಚ್ಚುತ್ತಾ ಇದೆ. ಹುಲಿ, ಜಿಂಕೆಗಳು, ಹುಲಿ ಎಲ್ಲ ಈಗ 100-200 ಚಿಲ್ಡ್ರನ್ ಏನೋ ಇದೆ. ಆದರೆ ಹುಲಿಗಳು ಈಗ ಸಂತರ್ಕ ಏನಾಗಿದೆ ಅಂದರೆ ಊರೊಳಗಡೆ ಸಾರ್ವಜನಿಕರು ಈಗ ದನ ಕರು ಮೊದಲೆಲ್ಲ ಹೋಯ್ತಿದ್ದವು. ಈಗ ಏನಾಗ್ಬಿಟ್ಟಿದೆ, ಕಾಡು ಸುತ್ತ ಒತ್ತುವರಿ ಮಾಡಿರೋದ್ರಿಂದ ಆ ಪ್ರಾಣಿಗಳೆಲ್ಲ ನಮ್ಮ ಊರೊಳಗಡೆ ಬರ್ತಾಯಿದೆ. ಅದು ರೈತರಿಗೂ ಬೆಳೆ ನಾಶ ಮಾಡ್ತವೆ. ಆದ್ದರಿಂದ ರೈತರಿಗೂ ಅನುಕೂಲ ಆಗಬೇಕು ಅಂಥ ಅಧಿಕಾರಿಗಳನ್ನ ಇಲ್ಲಿ ರೈತರುಗಳು ಯಾರೇ ಆಗಲಿ ಒಂದು ಅರ್ಜಿಗಳು ಬಂದತಕ್ಕಂಥದ್ದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇದು ಮಾಡಬೇಕು. ರೈತರುಗಳಿಗೆ ತೊಂದರೆ ಕೊಡಬಾರ್ದು ಅಂಥ ಅಧಿಕಾರಿಗಳನ್ನ ನೇಮಿಸಬೇಕು ಅಂತ ಗಣೇಶ್ ಪ್ರಸಾದ್ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀವಿ ಸಂಘದ ವತಿಯಿಂದ ಸರ್. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ಒಂದು ಜಮೀನಲ್ಲಿ ಅಚಾನಕ್ಕಾಗಿ ಒಂದು ಹುಲಿ ಬಂದು ಒಂದು ದನವನ್ನು ಒಂದು ಹಸುವನ್ನು ಏನೋ ತಿಂದುಬಿಡ್ತದೆ. ಆಗ ಆ ರೈತನಿಗೆ ತಮ್ಮ ಇಲಾಖೆಯಿಂದ ಏನು ಪರಿಹಾರ ಕೊಡ್ತೀರಿ? ನಮ್ಮ ಇಲಾಖೆಯಿಂದ ಅವರು ಸಂಬಂಧಪಟ್ಟ ವಲಯಾರಣ್ಯಾಧಿಕಾರಿಗಳು ಆಮೇಲೆ ಉಪ ವಲಯಾರಣ್ಯಾಧಿಕಾರಿಗಳು ಹೋಗ್ತಾರೆ, ಮಾಜಾರು ಮಾಡಿ ಅದಕ್ಕೆ ತಕ್ಕಂಥ ಏನೋ ಒಂದು ಅಲ್ಪ ಸ್ವಲ್ಪ ದುಡ್ಡನ್ನು ಕೊಡಿಸ್ತಾರೆ ನಮ್ಮ ಇಲಾಖೆಯಿಂದ. ಜನಪ್ರಿಯ ಶಾಸಕರಾದ ಗಣೇಶ್ ಪ್ರಸಾದ್ ಅವರು ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನೇಮಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು.
ಸರ್ ಹಾಗೆ ಇಂದು ಕೊನೆ ಪ್ರಶ್ನೆ, ತಾವು ಇಲ್ಲಿ ಶಿಕಾರಿ ಮತ್ತು ಇನ್ನೂ ಕೂಡ ಹಳ್ಳಿ ಗುಂಡ್ಲುಪೇಟೆ ಕ್ಷೇತ್ರದ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಈ ಮೊಲದ ಬೇಟೆ, ಜಿಂಕೆ ಬಿಡಿ ಅದೇನು ಕಾನೂನುಬದ್ಧವಾಗಿ ಏನಿದೆ, ಈ ಮೊಲದ ಬೇಟೆ ಜಾಸ್ತಿ ಆಡ್ತಾ ಇರ್ತಾರೆ ಸರ್, ಇದಕ್ಕೆ ಏನೋ ಸೂಕ್ತ? ಅದು ಹಿಂದೆ ಎಲ್ಲ ಮಾಮೂಲಿ ವಿಲೇಜ್ನವರು ಆವಾಗ ಕಾನೂನು ಕಟ್ಟಲೆ ಇರಲಿಲ್ಲ. ಈಗ ಮಾಮೂಲಿ ವೈಲ್ಡ್ ಲೈಫ್ ಆಗಿರೋದ್ರಿಂದ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಯಾವುದೇ ಒಂದು